ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್. ಇದು ಥರ್ಡ್ ಡೇ ಇನ್ ದ ಹಾಸ್ಪಿಟಲಲ್ಲಿ 3ನೇ ದಿನ ಆ್ಯಂಡ್ ವೆಡ್ನಸ್ಡೇ ಆಗಿದೆ. ಇವತ್ತು ಬೆಳಗ್ಗೆಯಿಂದ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಆಲ್ಮೋಸ್ಟ್ ಇವಾಗ 12 o'clock ಆಗ್ತಾ ಬರ್ತಾ ಇದೆ. ಆ್ಯಂಡ್ ಬೆಳಗ್ಗೆ ನಾವೆದ್ದು ಫ್ರೆಶ್ ಅಪ್ ಆಗಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಇವಾಗ ಮಗು ಸ್ವಲ್ಪ ನಿದ್ದೆ ಮಾಡ್ತಾ ಇದ್ದಾನೆ ಆರಾಮಾಗಿ. ಸೊ ಅವ್ನು ರೆಸ್ಟ್ ಮಾಡೋವಾಗ ವೀಡಿಯೋ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು, ಅವ್ನು ಎದ್ದಿರೋವಾಗಂತೂ ಅವನ್ನ ಹಿಡಿಯೋಕೆ ಒಬ್ಬರಿಂದ ಸಾಧ್ಯ ಇಲ್ಲ, ಅಷ್ಟು ಕಾಟ ಕೊಡ್ತಾ ಇದ್ದಾನೆ. ಮೇಯ್ನ್ ಏನು ಅಂದರೆ ಆಕ್ಸಿಜನ್ ಪೈಪ್ ಇದೆ ಅಲ್ವಾ, ಅದು ಸ್ವಲ್ಪ ಲಿಮಿಟೆಡ್, ಅದೆಷ್ಟಿದೆಯೋ ಅಷ್ಟೇ ಓಡಾಡೋಕ್ಕೆ ಆಗುತ್ತೆ. ಅವ್ನು ಇಳಿಬೇಕು ಅಂತಲೇ, ಇಳಿಸಿದ್ರೆ ಓಡಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಓಡಾಡೋಕ್ಕೆ ಅಷ್ಟರಲ್ಲೇ ಓಡಾಡು ಅಂದರೆ ಆಗಲ್ಲ, ಓಡಿ ಹೋಗ್ತಾ ಇರ್ತಾನೆ. ಸೊ ಹಂಗಾಗಿ ಅವನ್ನ ನಾವಿಬ್ಬರು ಇದ್ರೂ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ. ಸೊ ಹಂಗಾಗಿ ಬೆಳಗ್ಗೆಯಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಬೆಳಗ್ಗೆ ನಾವು ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಟಿಫನ್ನು ಮತ್ತು ಕಾಫಿ ಎಲ್ಲ ಹೋಟೆಲಿಂದ ತಂದರು ನಮ್ಮ ಹಸ್ಬೆಂಡು. ಇವತ್ತು ಟಿಫನ್ ಮಗುಗೆ ಸೆಟ್ ದೋಸೆ ತರಿಸಿದ್ದೆ ಸಾಫ್ಟಾಗಿ. ಡೈಲಿ 2 ಡೇಸಿಂದ ಬರೀ ಇಡ್ಲಿನೇ ಆಯಿತು ಅಂದ್ಬಿಟ್ಟು ಸೆಟ್ ದೋಸೆ ತಂದಿದ್ರು. ಮಗುಗೆ ತಿನ್ನಿಸ್ಬಿಟ್ಟು ಅವನಿಗೆ ಸಿರಪ್ ಎಲ್ಲ ಏನಿದೆ ಹಾಕಿದ್ವಿ, ಮತ್ತು ಫ್ರೆಶ್ ಅಪ್ ಮಾಡಿಸಿ ಅಷ್ಟೊತ್ತಿಗೆ ಡಾಕ್ಟರೂ ಬಂದರು. ನೋಡಿಬಿಟ್ಟು ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾನೆ, ಚೆನ್ನಾಗಿ ಬ್ರೀತ್ ತಗೊತಾ ಇದ್ದಾನೆ, ಪರವಾಗಿಲ್ಲ. ನೋಡೋಣ ಇವಾಗ ವಿತೌಟ್ ಆಕ್ಸಿಜನ್ ಚೆಕ್ ಮಾಡಿಬಿಟ್ಟು ಸ್ಯಾಚುರೇಷನ್ ಎಷ್ಟು ಬರುತ್ತೆ ಏನು ನೋಡಿಕೊಂಡು ನಾನು ಹೇಳ್ತೀನಿ ನಿಮಗೆ ಅಂತ ಹೇಳಿದ್ರು. ಆಮೇಲೆ ಅವನಿಗೆ ಇಂಜೆಕ್ಷನ್ಸ್ ಏನೆಲ್ಲ ಬೆಳಗ್ಗೆ ಡೋಸೇಜ್ ಇತ್ತು, ಆ್ಯಂಟಿಬಯೋಟಿಕ್ಕು ಅದೆಲ್ಲ ಕೊಟ್ಟರು. ಇವಾಗ ಮಲಗಿದ್ದಾನೆ ಅವನು. ಆರೆಂಜ್ ಜ್ಯೂಸ್ ಮಾಡಿದೆ 11:30 ಹಂಗೆ. ಬೆಳಗ್ಗೆ ಟಿಫನ್ ಮಾಡಿದ್ದು 10 o'clock ಅಲ್ವಾ, 11:30 ಹಂಗೆ ಆರೆಂಜ್ ಜ್ಯೂಸ್ ಕುಡೀಲಿ ಅಂದ್ಬಿಟ್ಟು ಸ್ವಲ್ಪ ಒಂದು ಆರೆಂಜಲ್ಲಿ ಜ್ಯೂಸ್ ಮಾಡಿದೆ. ಕುಡಿಲಿಲ್ಲ, ಅಲ್ಲೇ ಇಟ್ಬಿಟ್ಟು ಹಂಗೆ ನಿದ್ದೆ ಬಂದುಬಿಟ್ಟಿದೆ ಅಂದ್ಬಿಟ್ಟು ಹಠ ಮಾಡ್ಕೊಂಡು ನಿದ್ದೆ ಮಾಡ್ದೆ. ಆ್ಯಂಡ್ ಮಲಗಿದಾನಲ್ವ, ನಾನು ಸ್ವಲ್ಪ ವಿಡಿಯೋ ಶೂಟ್ ಮಾಡ್ಕೊಂಬಿಡೋಣ ಹಂಗೆ, ಮತ್ತೆ ಎದ್ರೆ ಅವ್ನ ಹಿಂದೆ ಓಡಾಡೋದೇ ಸರಿ ಹೋಗುತ್ತೆ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ನಮಗೂ ಟಿಫನ್ ಹೋಟ್ಲಿಂದಾನೇ ತಂದಿದ್ರು ನಮ್ಮ ಹಸ್ಬೆಂಡು. ರವೆ ಇಡ್ಲಿ ಮತ್ತು ರೈಸ್ ಬಾತ್ ತಂದಿದ್ರು, ವೆಜಿಟೇಬಲ್ ರೈಸು. ಸೊ ಟಿಫನ್ ಮಾಡ್ಕೊಂಡ್ವಿ. ಇವಾಗ ಸ್ವಲ್ಪ ಫ್ರೀ ಆದ್ವಿ. ಸೀರಿಯಸ್ಸಾಗಿ ಡೇ ಆ್ಯಂಡ್ ನೈಟ್ ಅವನ್ನ ಹಿಡಿಯೋಕ್ಕೆ ತುಂಬಾ ಕಷ್ಟ ಆಗ್ತಾಯಿದೆ. ಮೇಯ್ನ್ ಕ್ಯಾನ್ವೆಲ ಇರೋದು ಅವ್ನು ಹೆಂಗೋ ಇದು ಮಾಡ್ಕೊಂಡ್ಬಿಡ್ತಾ ಇದ್ದಾನೆ. ಆಕ್ಸಿಜನ್ ಪೈಪ್ ಇದೆ ಅಲ್ವಾ, ಅದು ಹಂಗೆ ಅವನಿಗೆ ರೆಗ್ಯುಲರಾಗಿ ಇರಲೇಬೇಕು, ತೆಗಿತಾ ಇಲ್ಲ ಅವರು. ಸೊ ಅದರಿಂದ ಅವನಿಗೆ ಇರಿಟೇಟ್ ಆಗ್ತಾಯಿದೆ. ಓಡಾಡೋದಲ್ವ, ಅವನು ತುಂಬ ಓಡಾಡೋದು ಕಲ್ತ್ಬಿಟ್ಟಿದ್ದಾನೆ. ಇವಾಗ ಒಂದೇ ಹತ್ರ ಇರಬೇಕಂದ್ರೆ ಅವನಿಗೆ ಆಗ್ತಾಯಿಲ್ಲ. ಹಾಗಾಗಿ ಅದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಅವ್ನು ಓಡಾಡೋವಾಗ ಅವನ ಹಿಂದೆ ಆ ವೈರ್ನ ಇಟ್ಕೊಂಡು ಓಡಾಡೋದು. ಸೊ ಇವತ್ತಿನ ಡೇ ಹಿಂಗೆ ಸ್ಟಾರ್ಟ್ ಆಯಿತು. ಇವಾಗವರೆಗೂ ಇದೆಲ್ಲ ನಡೀತು. ಆ್ಯಂಡ್ ಇನ್ನು ಮುಂದೆ ಏನಾಗುತ್ತೆ ಅನ್ನೋದನ್ನು ಸ್ವಲ್ಪ ಕ್ಲಿಪ್ಸ್ನ ತೊಗೊತೀನಿ, ಅದೆಲ್ಲದನ್ನು ಕೂಡ ಆ್ಯಡ್ ಮಾಡ್ತೀನಿ ನೋಡಿ. ಆ್ಯಂಡ್ ನನಗೂ ಸ್ವಲ್ಪ ಹುಷಾರಿಲ್ಲ, ನಾನು ಮೆಡಿಸಿನ್ ತೊಗೊತಾ ಇದ್ದೀನಿ. ಫುಲ್ಲು ಫೀವರು, ತುಟಿ ಎಲ್ಲ ಒಣಕೊಂಡು ಹೋಗ್ಬಿಟ್ಟಿದೆ. ನೀವು ಲಾಸ್ಟ್ ವೀಡಿಯೋಸಲ್ಲಿ ನೋಡಿದರೆ ಅರ್ಥ ಆಗುತ್ತೆ. ನನಗೂ ಹುಷಾರಿಲ್ಲ. ಸೊ ಇಲ್ಲೇ ನಾನು ಸ್ವಲ್ಪ ಮೆಡಿಸಿನ್ ಎಲ್ಲ ತೊಗೊತಾ ಇದ್ದೀನಿ. ಪರವಾಗಿಲ್ಲ, ಇವಾಗ ನಾನು ಸ್ವಲ್ಪ ಕ್ಯೂರ್ ಆಗಿದ್ದೀನಿ. ಸ್ವಲ್ಪ ಟಯರ್ಡ್ನೆಸ್ಸು, ನಮ್ಮ ಕಂಟಿನ್ಯೂಸಾಗಿ ಟ್ರಾವೆಲಿಂಗು, ಅದಾದಮೇಲೆ ಬಂದಿಲ್ಲಿ ಮಗುನ ಎಂಗೇಜ್ ಮಾಡೋದು, ಈ ಹುಷಾರಿಲ್ಲದೆ ಇರೋ ಟೈಮಲ್ಲಿ ನಾರ್ಮಲ್ ಟೈಮ್ಗಿಂತ ಇವಾಗ ಸ್ವಲ್ಪ ಹಠ ಜಾಸ್ತಿ ಆಗಿಬಿಟ್ಟಿದ್ದಾನೆ. ಸೊ ಹಂಗಾಗಿ ಅವನ್ನ ಹಿಡಿಯೋದು ಸ್ವಲ್ಪ ಜಾಸ್ತಿನೇ ಕಷ್ಟ ಆಗ್ತಾಯಿದೆ. ಆ್ಯಂಡ್ ಇದಾಗಿತ್ತು ಇವತ್ತಿನ ಡೇ ಇಲ್ಲಿವರೆಗೂ. ನೋಡೋಣ ಇನ್ನು ಡೇ ಎಲ್ಲ ಹೆಂಗಾಗುತ್ತೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಾನು ನಿಮಗೆ ತೋರಿಸ್ತೀನಿ ಆಕ್ಸಿಜನ್ ತೆಗೆದ್ಮೇಲೆ ಸ್ಯಾಚುರೇಷನ್ ಎಷ್ಟು ಬರ್ತಾಯಿದೆ, ಏನು ಡಾಕ್ಟರ್ ಏನು ಸಜೆಸ್ಟ್ ಮಾಡಿದ್ರು ಮಾಡೋಕ್ಕೆ ಅಂತ ಕೂಡ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಹಾಯ್ ಫ್ರೆಂಡ್ಸ್, ನಮ್ಮ ರೂಮ್ ಹೆಂಗಿದೆ ಹಾಸ್ಪಿಟಲಲ್ಲಿ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ರೂಮ್ ಟೂರ್ನ ಮಾಡ್ತೀನಿ ನೋಡಿ. ನಮಗೂ ಒಂಥರ ಇದು ಅವಾಗ ನೋಡ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಷ್ಟೇ. ಇಲ್ಲಿ ಒಂದು ಟೇಬಲ್ ಇಟ್ಟಿದ್ದಾರೆ ವಿತ್ ಡ್ರಾಯರ್ಸ್. ಆ್ಯಂಡ್ ಇವತ್ತು ಚಿಕ್ಕ ಬೆಡ್ ಕೊಟ್ಟಿದ್ದಾರೆ, ಯಾರಾದರೂ ವಿಸಿಟರ್ಸ್ ಬಂದರೆ ಕೂತ್ಕೊಳ್ಳೋಕ್ಕೆ. ಆ್ಯಂಡ್ ಪೇಷಂಟ್ ಬೆಡ್, ಇದು ಸ್ವಲ್ಪ ಪೇಷಂಟ್ ಬೆಡ್ ಥರನೇ ಇದೆ. ಸೊ 2 ಬೆಡ್ನ ಕೊಟ್ಟಿದ್ದಾರೆ. ಆ್ಯಂಡ್ ಅದೇ ಮಿಷಿನ್, ಪಲ್ಸ್ ಅದೆಲ್ಲ ಚೆಕ್ ಮಾಡೋದು, ಆಕ್ಸಿಜನ್ ಮಿಷಿನ್ ಒಂದಿದೆ, ಫ್ಯಾನ್ ಒಂದು, ವೆಂಟಿಲೇಷನ್ ಮಾತ್ರ ಸಖತ್ತಾಗಿದೆ. ನಮ್ಮ ಹಸ್ಬೆಂಡ್ ನೋಡಿ ಸ್ವಲ್ಪ ಇವಾಗೆ ಫ್ರೀ ಆದರು. ಸೊ ಹಂಗಾಗಿ ಏನೋ ಸೀರೀಸ್ ಏನೋ ನೋಡ್ಕೊತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿದೆ ಆಚೆ ಕಡೆ ವ್ಯೂ ಅಂತ. ಆ್ಯಂಡ್ ಇದೆಲ್ಲ ನೆಟ್ಟಿರೋದಕ್ಕೆ
ನಮಗೇನು ಇದು ವಾಶ್ರೂಮ್, ಒಂದು ಚಿಕ್ಕ ವಾಶ್ರೂಮ್ ಎಲ್ಲ ಒಳಗಡೆ ಹೋಗಿ ತೋರಿಸಲ್ಲ. ಸೊ ಹಿಂಗಿತ್ತು ನಮ್ಮ ಒಂದು ರೂಮ್ ಟೂರ್. ಇದೆ ಬೆಡ್. ಆ್ಯಂಡ್ ನಾನು ಕಬೋರ್ಡ್ನ ಯಾವ ಥರ ಅಂದರೆ ಈ ಒಂದು ಟೇಬಲಲ್ಲಿ ಯಾವ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂದರೆ ಬೇಗ ಬೇಕಾಗಿರೋದೆಲ್ಲ ಅಂದರೆ ಈಸಿಯಾಗಿ ಸಿಗಬೇಕು ಅರ್ಜೆಂಟಾಗಿ ಅನ್ನೋದು ಮೇಲೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಫಸ್ಟ್ ಡ್ರಾಯರಲ್ಲಿ ಮಗುದು ಮೆಡಿಸಿನ್ಸ್ ಆ್ಯಂಡ್ ಅವನದು ರಿಪೋರ್ಟ್ಸು ಎಲ್ಲನೂ ಇಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ನೋಡಿದ್ರೆ ಅವನಿಗೆ ಸ್ವಲ್ಪ ಸ್ನ್ಯಾಕ್ಸ್, ಬೆಳಗ್ಗೆ ಸ್ವಲ್ಪ ದೋಸೆ ಉಳಿಸಿದ್ದ, ಆಮೇಲೆ ತಿಂತಾನೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅಂತ ಅದು ಇಟ್ಟಿದ್ದೀನಿ. ಇಲ್ಲಾಂದರೆ ಏನಾದರೂ ಸ್ನ್ಯಾಕ್ಸ್ ಇದ್ದರೆ ಅದನ್ನು ಹಾಕಿಟ್ಟಿರ್ತೀನಿ. ಆ್ಯಂಡ್ ಗ್ಯಾಜೆಟ್ಸ್ ಎಲ್ಲನೂ ಇದರಲ್ಲೇ ಇಟ್ಟಿದ್ದೀನಿ. ಆ್ಯಂಡ್ ಒಂದು ನೈಫ್ ಏನಕ್ಕೆ ಅಂದರೆ ಫ್ರೂಟ್ಸ್ ಏನಾದರೂ ಕಟ್ ಮಾಡಿ ಕೊಡೋಕ್ಕೆ. ಆ್ಯಂಡ್ ಅವನು ಆಟ ಆಡ್ತಾಯಿದ್ದ ಇದು 2 ಸೊ ತಕ್ಷಣ ತೆಗೆದು ನಾನು ಇಲ್ಲೇ ಇಟ್ಟು ಅವ್ನು ನಿದ್ದೆ ಮಾಡಿದ್ಮೇಲೆ ಕಬೋರ್ಡಲ್ಲಿ ನೋಡಿದ್ರೆ ಇಲ್ಲಿ ಸ್ವಲ್ಪ ಫ್ರೂಟ್ಸು ಮತ್ತು ಸ್ವಲ್ಪ ಸ್ನ್ಯಾಕ್ಸ್ನ ಇಟ್ಟಿದ್ದೀವಿ. ಆ್ಯಂಡ್ ಎಕ್ಸ್ಟ್ರಾ ಬ್ಯಾಗ್ ಏನಕ್ಕಾದರೂ ಎಕ್ಸ್ಟ್ರಾ ಬ್ಯಾಗ್ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಟಿಫನ್ ತಂದಿರ್ತೀವಲ್ವ, ಆದರೆ ಅದು ಬ್ಯಾಗು ಕೂಡ ಒಂದು ಇಟ್ಕೊಂಡಿದ್ದೀನಿ ಎಮರ್ಜೆನ್ಸಿಗೆ. ಸ್ವಲ್ಪ ಬಿಸ್ಕೆಟ್ಸ್ ಇದೆ ಅವನಿಗೆ ಹಾಲಲ್ಲಿ ತಿನ್ಸೋಕ್ಕೆ ಅಂದ್ಬಿಟ್ಟು 5 ಗ್ರಾಮ್ ಬಿಸ್ಕೆಟ್ಸ್ ತಂದಿದ್ದೀನಿ. ಆ್ಯಂಡ್ ಇದು ಎಕ್ಸ್ಟ್ರಾ ಆ್ಯಕ್ಚುಲಿ ಫ್ಲೂಯಿಡ್ ಬರ್ಕೊಟ್ಬಿಟ್ಟಿದ್ರು ಹಾಕೋಕ್ಕೆ, ಮತ್ತು ನಾನು ಆರಾಮಾಗಿ ಊಟ ಮಾಡ್ತಾಯಿದ್ದಾನೆ ಬೇಡ ಅಂತ ಹೇಳಿದ್ದಕ್ಕೆ 1 ಬಾಟ್ಲು ಕೂಡ ಕಂಪ್ಲೀಟಾಗಿ ಹಾಕಿಲ್ಲ, ಸ್ವಲ್ಪ ಅದರಲ್ಲೂ ಉಳಿಸ್ಬಿಟ್ರು. ಊಟ ಮಾಡ್ತಾಯಿದ್ರೆ ಇದೇನು ಬೇಕಾಗಲ್ಲ ಅಂದ್ಬಿಟ್ಟು. ಸೊ ಇವಾಗ ಆರಾಮಾಗಿ ಮಲಗಿದ್ದಾನೆ. ಆ್ಯಂಡ್ ಹಿಂಗಿತ್ತು ನಮ್ಮ ಲಗೇಜ್ ನೋಡಿ 2 ಡೇಸ್ಗೆ ಎಷ್ಟು ಸೇರಿದೆ. ಮಮ್ಮಿ ಊಟ ಕೊಟ್ಟು ಕಳಿಸಿದಂಥ ಬ್ಯಾಗು ನಂದು ಚಾರ್ಜಿಗೆ ಹಾಕಿದ್ದೆ ಅಲ್ಲೇ ಬಿಸಾಕಿದ್ದೀನಿ, ಹಂಗೆ ಎತ್ತಿಡಬೇಕು. ಆ್ಯಂಡ್ ನಾನು ನಾರ್ಮಲಾಗಿ ಸ್ಕೂಲ್ಗೆ ಬಂದಾಗ ಈ ಬ್ಯಾಗ್ ತೊಗೊಬಂದಿದ್ದೆ ಅದು. ಆ್ಯಂಡ್ ನಮ್ಮ ಹಸ್ಬೆಂಡು ಫಸ್ಟ್ ಡೇ ಬರೋವಾಗ ಸ್ವಲ್ಪ ಮೇನ್ ಬೇಕಾಗಿರುವಂಥ ಐಟಮ್ಸ್ನ ತೊಗೊಂಬಂದಿದ್ರು. ಮಗುಗೊಂದು ಜೊತೆ ಬಟ್ಟೆ, ಡೈಪರ್ ಅದೆಲ್ಲ. ಮತ್ತು ನೆನ್ನೆ ಹೋಗಿ ನಾನು ಹೇಳ್ದೆ ಅಲ್ವ ನನಗೆ ಬಟ್ಟೆ ಎಲ್ಲನೂ ತೊಗೊಂಬಂದರು. ಸೊ ಈ ಬ್ಯಾಗ್ ನೆನ್ನೆ ಬಂದಿರೋವಂಥದ್ದು. ಲಗೇಜ್ ಇಷ್ಟು ಸೇರಿದೆ. ಆ್ಯಂಡ್ ಸ್ವಲ್ಪ ಎಲ್ಲ ಮೆಸ್ಸಿ ಇದೆ, ಕ್ಲೀನ್ ಮಾಡಬೇಕು ಇವಾಗೆ, ಮಗು ನಿದ್ದೆ ಮಾಡಿದೆ ಹಾಗಾಗಿ. ಸೊ ಹಿಂಗಿದೆ ನಮ್ಮದು ರೂಮ್ ಟೂರ್. ಸಿಂಪಲ್ಲಾಗಿ ಕ್ಯೂಟಾಗಿ ಚೆನ್ನಾಗಿದೆ. ಆ್ಯಂಡ್ ಇದು ಬಂದುಬಿಟ್ಟು ಸ್ಪೆಷಲ್ ವಾರ್ಡ್. ನಾವು ಫಸ್ಟು ಆ ರೂಮಲ್ಲಿ ಇದ್ದಿದ್ದು, ಅಡ್ಮಿಂಟ್ ಆದವಾಗ ಫಸ್ಟ್ ಡೇ ಅಲ್ಲಿದ್ದಿದ್ದು, ಬಿಕಾಸ್ ಇವ್ಯಾವು ಖಾಲಿ ಇಲ್ಲ ಅಂದ್ಬಿಟ್ಟು. ಅದರಲ್ಲಿ ವಿತೌಟ್ ವಾಶ್ರೂಮ್ ಇತ್ತು ಆ ರೂಮು. ಮಗು ವಾಶ್ರೂಮ್ಗೆ ಹೋದರೆ ನಾವೆಂಗೋ ಅಡ್ಜಸ್ಟ್ ಆಗ್ತೀವಿ, ಬಟ್ ಮಕ್ಕಳನ್ನ ಆಚೆ ಜನರಲ್ ವಾಶ್ರೂಮಲ್ಲೆಲ್ಲ ತಗೊಳ್ಳೋಗೋದು ಅದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಮತ್ತು ಖಾಲಿ ಆಗಿದ ತಕ್ಷಣ ನಮಗೆ ಶಿಫ್ಟ್ ಮಾಡಿ ಕೊಡಿ ಅಂತ ಹೇಳಿದ್ವಿ. ಸೊ ಅದು ಇವ್ರದ್ದು ಡಿಸ್ಚಾರ್ಜ್ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಾವು ಸಡನ್ನಾಗಿ ಶಿಫ್ಟ್ ಆದ್ವಿ. ಹಾಗೇನೆ ನೀವು ಲಾಸ್ಟ್ ವೀಡಿಯೋಲೆಲ್ಲ ನೋಡಿದ್ದಿದ್ರೆ ಪಿಲ್ಲೋ ಕವರ್ಸು ಕೂಡ ಏನೂ ಹಾಕಿರಲಿಲ್ಲ. ಅರ್ಜೆಂಟಾಗಿ ಮತ್ತೆ ಯಾರಾದರೂ ಬಂದರೆ ರೂಮ್ ಸಿಗಲ್ಲ ಅಂದ್ಬಿಟ್ಟು ಅರ್ಜೆಂಟಾಗಿ ಶಿಫ್ಟ್ ಆದ್ವಿ. ಸೊ ಇವಾಗೆಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ, ಬೆಡ್ ಕವರ್ಸ್ ಎಲ್ಲ ಹಾಕಿ ಎಲ್ಲನೂ ಮಾಡಿ ಕೊಟ್ಟಿದ್ದಾರೆ. ಇದಾಗಿತ್ತು ನಮ್ಮ ರೂಮ್ ಟೂರ್. ಆ್ಯಂಡ್ ಇವತ್ತಿನ ಡೇ ಎಲ್ಲ ಏನಾಗುತ್ತೆ ಅಂತ ಕೂಡ ನಾನು ಶೇರ್ ಮಾಡ್ತೀನಿ, ವೆಯ್ಟ್ ಮಾಡ್ತಾಯಿರಿ. ಕಾಲು ಆಡಿಸ್ಬೇಡಾಗಿತ್ತು, ಕಾಲು ಆಡಿಸ್ಬಾರ್ದು ಚಾಮಿ. ರೀಡ್ ಆಗ್ತಾಯಿದ್ದಲ್ಲ, ಕಾಲು ಆಡಿಸ್ಬಾರ್ದು. 95, 96 ಬರ್ತಾ ಇದೆ. ವಾಟ್ ಯು ಆರ್ ಡೂಯಿಂಗ್ ಕೃತಿಕ್? ಏನು ಮಾಡ್ತಾ ಇದೀಯಾ? ಕಾಯಿ ತಿಂತಾ ಇದೆಯಾ? ಯಾರು ತಂದಿದ್ದು ಕಾಯಿ? ಅಮ್ಮಮ್ಮ ತಂದ್ರಾ? ನಿನಗೆ ಕಾಯಿ ಇಷ್ಟನಾ? ಓಕೆ, ಕ್ಯಾರಿ ಆನ್. ಇದು ಕೋಲಾರ ಜಯನಗರಲ್ಲಿರೋ ಹೋಟ್ಲು ಬಸವೇಶ್ವರ ಹೋಟ್ಲ್ ಅಂತ. ಅಲ್ಲಿ ಚಪಾತಿ, ಅನ್ನ, ಸಾಂಬಾರು ಯಾರನ್ನ ಕೇಳಿದ್ರು ಅದೇ ಹೋಟ್ಲೇ ಹೇಳಿದ್ರು. ನಾನು 2-3 ಹತ್ರ ಕೇಳಿದೆ, ಯಾರನ್ನ ಕೇಳಿದ್ರು ಬಸವೇಶ್ವರ ಹೋಟ್ಲಿಗೆ ಹೋಗಿ ಚೆನ್ನಾಗಿ ಕೊಡ್ತಾರೆ ಚಪಾತಿ, ಅನ್ನ, ಸಾಂಬಾರು ಅಂತ. ಸೊ ಅಲ್ಲಿಂದ 1 ಪ್ಲೇಟ್ ಚಪಾತಿ, 1 ಪ್ಲೇಟು ಅನ್ನ ಸಾಂಬಾರು ತೊಗೊಂಡ್ಬಂದಿದ್ದೀನಿ. ನೀವು ಓಪನ್ ಮಾಡಿಲ್ಲ ಅನ್ನ ಸಾಂಬಾರ್ಗೆ ಪಲ್ಯ ಕೊಟ್ಟಿದ್ದಾರೆ, ರಸಮ್ ಸಾರು ಕೊಟ್ಟಿದ್ದಾರೆ, ಮಜ್ಜಿಗೆ ಕೊಟ್ಟಿದ್ದಾರೆ. ಚೆನ್ನಾಗಿರುತ್ತೆ, ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ನಾನು ಫಸ್ಟ್ ಟೈಮು ತೊಗೊಂಬಂದಿದ್ದೀನಿ ಆ ಹೋಟ್ಲಲ್ಲಿ. ಟೇಸ್ಟ್ ಮಾಡಿ ಆಮೇಲೆ ಹೇಳ್ತೀನಿ ಫೀಡ್ಬ್ಯಾಕ್ ಹೇಗಿದೆ ಏನು ಅಂತ. ತಣ್ಣಗಾಗ್ಬಿಡುತ್ತೆ, ಸೊ ಅದಕ್ಕೆ ರೈಸ್ ಓಪನ್ ಮಾಡಲಿಲ್ಲ. ಚಪಾತಿ ಖಾಲಿ ಮಾಡ್ತೀವಿ ಫಸ್ಟು, ಆಮೇಲೆ ರೈಸ್ ಓಪನ್ ಮಾಡಿ ಹಾಕೋಣ. ರಿವ್ಯೂ ಹೇಳ್ತೀನಿ ಹೆಂಗಿರುತ್ತೆ ಅಂತ. ರೈಸ್ ಓಪನ್ ಮಾಡಿ ಫಸ್ಟ್ ಚಪಾತಿ ತಿನ್ನ, ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ನನ್ನ ಟೇಸ್ಟ್ ಹೆಂಗಿರುತ್ತೆ ಅಂತ. ಇವೊಂದು ಬರೀ ಇದೇ ಕೆಲಸ, ಅದನ್ನು ರೀಡ್ ಆಗೋಕ್ಕೆ ಬಿಡಲ್ಲ ಅಂತಾನೆ. ಬರೀ
ಒಳಗಡೆನೆ ಬೆಲ್ ಅಲ್ಲಾಡಿಸ್ಬಿಟ್ಟಿರ್ತಾನೆ. ಅಲ್ಲಿ ನೋಡಿ ರೀಡ್ ಆಗ್ತಾ ಇದೆಯಾ, ಸುಮ್ಮನೆ ಇಟ್ಟಿರೋದು ಹಂಗಾಗಿದೆ. ರೀಡ್ ಆಗೋಕ್ಕೆ ಬಿಡಲ್ಲ ಅಂತಾನೆ. ಹೆವಿ ಕಾಟ್ಲೆ ಕೊಡ್ತಾ ಇದ್ದಾನೆ ಸೀರಿಯಸ್ ಆಗಿ, ನಿಜ. ನೋಡಿ 93 ಬಂದಿದೆ. ನೋಡಿ ಇರ್ತಾನೆ ನೋಡಿ ನೀವು. ಹಾಯ್ ಫ್ರೆಂಡ್ಸ್, ಓಕೆ, ನೋಡಿದ್ರಲ್ಲ ವಿಡಿಯೋ ಇವತ್ತಿನ ಡೇ ಎಲ್ಲ ಹೆಂಗಿತ್ತು ಅಂತ. ಆ್ಯಂಡ್ ಮಧ್ಯಾಹ್ನ ಊಟ ಚಪಾತಿ ಬೇಕು, ನನಗೇನು ತಿನ್ಬೇಕು ಅನ್ನಿಸ್ತಾ ಇಲ್ಲ ಅಂತ ಹೇಳಿದೆ. ಹಂಗೆ ಮಗು ಫ್ರೂಟ್ಸ್ ತರಬೇಕು ಅಂತ ನಮ್ಮ ಹಸ್ಬೆಂಡ್ ಹೋಗಿದ್ರು ಜಯನಗರ್ಗೆ. ಅಲ್ಲಿ ಚಪಾತಿ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ದಕ್ಕೆ ಇದು ಫೇಮಸ್ ಹೋಟ್ಲ್ ಅಂತ ಹೇಳಿದ್ರಂತೆ, ತಗೊಂಬಂದಿದ್ದಾರೆ. ಟೇಸ್ಟ್ ರಿವ್ಯೂ ಮಾಡೋಕ್ಕಾಗಿಲ್ಲ, ಮಗುನ ಇಟ್ಕೊಂಡು ತಿನ್ನೋ ಅಷ್ಟರಲ್ಲೇ ಸಾಕಾಗ್ಬಿಡ್ತು ಇಷ್ಟೊಂದು ತೀಟೆಯಲ್ಲಿ. ಸೊ ತುಂಬಾ ಚೆನ್ನಾಗಿತ್ತು ಊಟ. ಒಂದ್ಸತಿ ನಾವು ಮನೆಗೆ ಹೋಗಿ ಪಾಪು ಹುಷಾರಾದಮೇಲೆ ಹೋಗಿ ಟ್ರೈ ಮಾಡೋಣ ಫುಡ್ ಏನು ಸಿಗುತ್ತೆ ಅಲ್ಲಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೇಮ್ ಮನೆ ಸ್ಟೈಲಲ್ಲೇ ಇತ್ತು, ಹೋಟೆಲ್ ಫೀಲೇ ಕೊಡ್ತಾ ಇರಲಿಲ್ಲ ಆ ಫುಡ್ಡು, ಮನೆಯಲ್ಲೇ ಮಾಡ್ದಂಗೆ ಇತ್ತು. ನಿಜನೇ ತುಂಬ ಟೇಸ್ಟಿಯಾಗಿತ್ತು. ಆ್ಯಂಡ್ ಅದಾದಮೇಲೆ ಡಾಕ್ಟರ್ ಬಂದು ನೋಡಿದ್ರು, ಮಧ್ಯಾಹ್ನದಿಂದ ವಿತೌಟ್ ಆಕ್ಸಿಜನ್ನೇ ಇದ್ದಾನೆ, ಔಟ್ ಆಫ್ ಆಕ್ಸಿಜನ್ನು. ಆ್ಯಂಡ್ ಸ್ಯಾಚುರೇಷನ್ ಕೂಡ ಬರ್ತಾ ಇದೆ, ಮೇಂಟೈನ್ ಆಗ್ತಾ ಇದೆ. ಸೊ ನೋಡಿಬಿಟ್ಟು ಬೆಳಗ್ಗೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಬಿಟ್ಟು ಹೇಳ್ತೀನಿ ನಾನು ಯಾವುದೊಂದು ಅಂತ ಹೇಳಿದ್ದಾರೆ. ನಾಳೆ ಬೆಳಗ್ಗೆ ಬ್ಲಡ್ ಟೆಸ್ಟ್ ಮಾಡಿಬಿಟ್ಟು ಡಿಸ್ಚಾರ್ಜ್ ಮಾಡೋದಾ, ಇನ್ಫೆಕ್ಷನ್ ಕಮ್ಮಿ ಆಗಿದೆಯಾ ಏನು ಎಲ್ಲ ಹೇಳ್ತಾರೆ. ಆ್ಯಂಡ್ ಇವತ್ತಿನ ಡಿನ್ನರ್ಗೆ ನಮ್ಮ ಅತ್ತೆ ಬೇಳೆ ಸಾರು ರೈಸು ಮಾಡಿಕೊಟ್ಟಿದ್ರು ಮಗುಗೆ. ನಮ್ಮ ಅತ್ತೆನೂ ಇವತ್ತೇ ಬಂದಿದ್ದರು ತಿರುಪತಿಗೆ ಹೋಗ್ಬಿಟ್ಟು. ಇಲ್ಲಿ ನೋಡಿ ಹ್ಞೂ, ನಮ್ಮ ಅತ್ತೇನು ತಿರುಪತಿಗೆ ಹೋಗಿದ್ರು ಹಾಸ್ಪಿಟಲ್ಗೆ. ಆ್ಯಂಡ್ ಹಂಗೆ ಅಲ್ಲಿ ಅಷ್ಟು ದೂರ ಹೋಗ್ತಾ ಇದ್ದಾರಲ್ವ, ದರ್ಶನನೂ ಮಾಡ್ಕೊಂಡು ಬರ್ಬೋದು ಅಂತ ಹೇಳ್ಬಿಟ್ಟು ಹೋಗಿ ದರ್ಶನ ಮಾಡಿಕೊಂಡು ಹಾಸ್ಪಿಟಲಲ್ಲಿ ತೋರಿಸ್ಕೊಂಡು ಟ್ರೀಟ್ಮೆಂಟ್ ತಗೊಂಡು ಬಂದಿದ್ದಾರೆ. ನೆನ್ನೆನೇ ಬಂದರು ಅವರು, 5:30 ಆಯಿತು ಅವ್ರು ಬರೋಷ್ಟರಲ್ಲಿ. ಪಾಪ ಬಂದಿದ್ದ ತಕ್ಷಣವೇ ಮಗುಗೆ ಇನ್ನು ಸುಮ್ಮನೆ ಆಚೆ ಇಡ್ಲಿ ದೋಸೆ ಎಷ್ಟು ದಿನ ತಿನ್ನಿಸೋದು, 2-3 ದಿನದಿಂದ ಅದೇ ಆಯಿತು ಅಂದ್ಬಿಟ್ಟು ರೈಸ್ ಮಾಡಿ ಬೇಳೆ ಸಾರು ಮಾಡಿ ಕಳಿಸಿದ್ರು ನಮಗೂ. ಸೊ ಊಟ ಅದಾಗಿತ್ತು. ಆ್ಯಂಡ್ ಇವತ್ತಿನ ಡೇ ಎಲ್ಲ ಇತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲಲ್ಲಿ ಹೋಗಿ ಎಲ್ಲ ವೀಡಿಯೋಸ್ನ ನೋಡಿ ನನ್ನ ಸಪೋರ್ಟ್ ಮಾಡಿ. ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಕೀಪ್ ಸ್ಮೈಲಿಂಗ್. ಬಾಯ್.